ತುಂಬಾನೇ ಮಟೀರಿಯಲ್ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ 2 ವಿಡಿಯೋಗಳನ್ನು ತಪ್ಪದೇ ನೋಡಿ. ಇವು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಸೊ ಖಂಡಿತ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಮೊದಲ ಪ್ರಶ್ನೆ, ವಾಗ್ದೇವಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಜಸ್ವ ಸಂಧಿ. ಪ್ರಶ್ನೆ 2, ವ್ಯಾಪಾರಿ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಸಿ ಬೇಹಾರಿ ಅನ್ನೋದು ಸರಿ ಇದೆ. ಪ್ರಶ್ನೆ 3, ಅನ್ವರ್ಥ ನಾಮಕ್ಕೆ ಇವುಗಳಲ್ಲಿ ಯಾವುದು ಉದಾಹರಣೆ ಅಂತ ಕೇಳಿದ್ರು. ಅದರಲ್ಲಿ ಎಸ್ ಡಿ ಒಳ್ಳೆಯ ಅಂತ ಇದೆ. ಸೊ ಒಳ್ಳೆಯ ಅಂತಕ್ಕಂಥದ್ದು ವಿಶೇಷಣ ಆಗ್ತದೆ. ಅರ್ಥಕ್ಕನುಗುಣವಾಗಿ ಅಂತಂದರೆ ಎಸ್ ವಿಜ್ಞಾನಿ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಸ್ವಾಮಿ ದ್ರೋಹ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ತತ್ಪುರುಷ ಸಮಾಸ ಆಗ್ತದೆ. ನೆಕ್ಸ್ಟ್, ಲೋಕದೋಳ್ ಎಂಬುದು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಗ್ತದೆ ಸಪ್ತಮಿ. ಇನ್ನು 6ನೇ ಮತ್ತು ಕಡೆಯ ಪ್ರಶ್ನೆ, ನೋಟ ಎಂಬುದರ ವ್ಯಾಕರಣಾಂಶ ಕೇಳಿದ್ದಾರೆ. ಸೊ ನೋಟ ಅನ್ನೋದು ಕೃದಂತ ಭಾವನಾಮ ಆಗ್ತದೆ. ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳು ಇತ್ತು. ಇನ್ನು ಸಂಬಂಧೀಕರಣದಲ್ಲಿ ನೋಡೋದಾದ್ರೆ ನಮೋ ನಮೋ ದ್ವಿರುಕ್ತಿ ಇದೆ. ಧೀರ ಶೂರ ಅಂತಕ್ಕಂಥದ್ದು ಕೇಳಿದರೆ ಅದು ಜೋಡು ನುಡಿ ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ ಎಸ್, ನದಿ ಪರ್ವತ ರೂಢನಾಮ, ವ್ಯಾಪಾರಿ ವಿಜ್ಞಾನಿ ಏನು ಅಂತ ಕೇಳಿದರೆ ಅವೆರಡೂ ಕೂಡ ಅನ್ವರ್ತಕ ನಾಮ ಆಗ್ತವೆ. ನೆಕ್ಸ್ಟ್, ವಡ್ಡಾರಾಧನೆ ಅನ್ನೋದು ಶಿವಕೊಟ್ಯಾಚಾರ್ಯರು ಬರೆದಿದ್ದಾರೆ. ಪಂಚತಂತ್ರ ಬರೆದವರು ಯಾರು ಕೇಳಿದ್ದಾರೆ, ಅದನ್ನು ಬರೆದವರು ದುರ್ಗಾ ಸಿಂಹ. ನೆಕ್ಸ್ಟ್, ಚಿತ್ತ ಮನಸ್ಸು ಕೈವಾರ ಪದದ ಅರ್ಥ ಕೇಳಿದ್ದಾರೆ. ಸೊ ಕೈವಾರ ಅಂದರೆ ಹೊಗಳಿಕೆ ಅಂತ ಆಗ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು. ಶಬರಿಗೀತ ನಾಟಕದ ಕರ್ತೃ ಯಾರು ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ, ಪೂತಿ ನರಸಿಂಹಾಚಾರ್ಯ ಅವರು ಶಬರಿಗೀತ ನಾಟಕದ ಕರ್ತೃ. ವೆಸ್ಟ್ ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ. 12ನೇ ಪ್ರಶ್ನೆ. ಸೊ ವೆಸ್ಟ್ ಮಿನ್ಸ್ಟರ್ ಅಬೆ ಸತ್ತವರ ಸ್ಮಾರಕವಾಗಿದೆ ಅನ್ನೋ ಉತ್ತರ. ಪ್ರಶ್ನೆ 13, ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಅಂತ ಕೇಳಿದ್ದಾರೆ. ಸೊ ಸುಕುಮಾರಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಅನ್ನೋದನ್ನು ಉತ್ತರದಲ್ಲಿ ಬರೀಬೇಕು. 13ನೇ ಪ್ರಶ್ನೆ. 14, ಯಾವುದಕ್ಕೆ ಮುಂಗಾರಿನ ಮಳೆ ಯಾಗಬೇಕು ಅಂತ ಕೇಳಿದರೆ ಕಲುಷಿತಗೊಂಡ ನದಿ ಜಲಗಳಿಗೆ ಮುಂಗಾರಿನ ಮಳೆ ಯಾಗಬೇಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಅಂತ ಕೇಳಿದ್ದಾರೆ. ಸೊ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ನೆಕ್ಸ್ಟ್, ಯಜ್ಞಾಂಶವನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಲವನೇ ಯಜ್ಞಾಂಶವನ್ನು ಕಟ್ಟಿದ್ದ. ಲಾಸ್ಟ್ ಕ್ವಶನ್, ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು. ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು. 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 18, ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು. ಉತ್ತರ, ಡಾಕ್ಟರ್ ರಾಹಿಲಾ ಸೈನಿಕರಿಗೆ ಔಷಧ ಮತ್ತು ತುರ್ತು ಚಿಕಿತ್ಸೆ ನೀಡಲು ಯುದ್ಧ ವಿಮಾನದಲ್ಲಿ ಪ್ರಯಾಣಿಸುತ್ತಿರುತ್ತಾನೆ. ಆಗ ಪೈಲಟ್, ಡಾಕ್ಟರ್, ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ ಎಂದು ಹೇಳಿದ. ಇನ್ನು ನೆಕ್ಸ್ಟ್, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂತ ಪ್ರಶ್ನೆ ಒಂದು ಇದೆ. ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನನ್ನ ಸಮಾಧಾನಪಡಿಸುತ್ತಾ, ತಾಳಿಕೋ ಅನ್ನ, ಸೂರ್ಯನೇ ಕಾಂತಿಹೀನನಾದರೆ ಆ ಕಾಂತಿಗ ತೇಜಸ್ಸಿಗೆ ಸ್ಥಳವೆಲ್ಲಿ, ಯಾರೂ ಆ ತೇಜಸ್ಸನ್ನು ಕೊಡುತ್ತಾರೆ, ಹಾಗೆಯೇ ಶ್ರೀರಾಮನೇ ಧೈರ್ಯ ಕಳೆದುಕೊಂಡರೆ ಸ್ಥೈರ್ಯ ತುಂಬುವರಾರು ಎಂದು ಲಕ್ಷ್ಮಣ ಅಣ್ಣನನ್ನು ಸಂತೈಸ್ತಾನೆ. ನೆಕ್ಸ್ಟ್, ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೇಳಿದ್ದಾರೆ. ಎಸ್, ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯು ಹಲವು ವಿಶೇಷತೆಗಳಿಂದ ಕೂಡಿದೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರ್ತದೆ. ಕೊಟ್ಯಾವಧಿ ಟೊಪ್ಪಿಗೆಗಳನ್ನು ಪರೀಕ್ಷಿಸಿದರೂ ಅವುಗಳಲ್ಲಿ ವೈವಿಧ್ಯತೆಗಳನ್ನು ಕಾಣಬಹುದಾಗಿದೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು. ಉತ್ತರ, 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಎಸ್, ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ. 1907ರಲ್ಲಿ ವಾಣಿ ವಿಲಾಸ್ ಸಾಗರ ಕಟ್ಟಲ್ಪಟ್ಟಿತು. 1911ರಲ್ಲಿ ಕೃಷ್ಣರಾಜಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆಯಾಯಿತು. 22, ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು. ಉತ್ತರ, ರತ್ನದ್ವೀಪದಿಂದ ಬಂದ ವರ್ತಕನು 1,00,000 ದೀನಾರ ಬೆಲೆ ಬಾಳುವ ರತ್ನಕಮ್ಮಳಿಗಳನ್ನು ಉಜ್ಜಯಿನಿಯ ಋಷಭಾಂಕನಿಗೆ ತೋರಿಸಿದನು. ಅವನು ಅಷ್ಟೂ ಬೆಲೆ ಕೊಟ್ಟು ಕೊಂಡುಕೊಳ್ಳಲಾರದ್ದನ್ನು ಯಶೋಭದ್ರೆಯು ಕೊಂಡುಕೊಂಡಳು. ಅವುಗಳಲ್ಲಿ ಪ್ರತಿಯೊಂದನ್ನು 4 ತುಂಡುಗಳನ್ನಾಗಿ ಮಾಡಿ ಒಟ್ಟು 32 ತುಂಡುಗಳನ್ನು ಮಾಡಿ ತನ್ನ 32 ಸೊಸೆಯಂದರಿಗೆ ಹಂಚಿದಳು. ಅವಳು
ಅವರು ಆ ತುಂಡುಗಳನ್ನು ತಮ್ಮ ಪಾದುಕೆಗಳಿಗೆ ಸಿಕ್ಕಿಸಿದರು. ಈ ಸಂಗತಿಯನ್ನು ಕೇಳಿ ಅರಸ ಋಷಭಾಂಕನು ಆಶ್ಚರ್ಯಪಟ್ಟನು. ಪ್ರಶ್ನೆ 29. ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗೋದಿಲ್ಲ? ಗುರುವಾಣಿ ಎಷ್ಟೇ ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಷ್ಟಕ್ಕೊಳಪಡುತ್ತಾರೆ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಎಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ. 24. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಪ್ರತಿಯೊಂದು ಮತವು ಅಂದರೆ ಅಭಿಪ್ರಾಯವು ಬೇರೆಯದ್ದೇ ಮಾರ್ಗ, ದಾರಿ ಎಂಬುದನ್ನು ಅರಿಯಬೇಕಾಗಿದೆ. ಉಡುಗೆ ತೊಡುಗೆ, ಆಚಾರ ವಿಚಾರ, ಆಹಾರ ವಿಹಾರ, ಜಾತಿ ಮತ, ವೇಷಭಾಷೆ ಬೇರೆಯಾದರೂ ಭಾವನೆ ಒಂದೇ ಎಂಬ ವಿಚಾರವನ್ನು ಬಿತ್ತಿ ಬದುಕಬೇಕಾಗಿದೆ. ಅನುಮಾನ, ಭಯ, ಸಂಶಯ ಮುಂತಾದವುಗಳಿಂದ ಮಂಕಾಗಿರುವ ಧೈರ್ಯಗುಂದಿರುವ ಕಣ್ಣಿನಲ್ಲಿ ನವ ಉತ್ಸಾಹವನ್ನು, ಹೊಸ ಆದರ್ಶಗಳನ್ನು, ನೂತನ ಯೋಜನೆಗಳನ್ನು ಬಿತ್ತೋಣ. ಈ ಮೂಲಕ ಸದೃಢವಾದ ಸಮೃದ್ಧವಾದ ಸಮಾಜವನ್ನು ಕಟ್ಟಬೇಕಾಗಿದೆ. ಹೀಗೆ ನಾಳಿನ ಕನಸನ್ನು ಬಿತ್ತಬೇಕಾಗಿದೆ. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಅಂತ ಕೇಳಿದ್ದಾರೆ. ದಂಡು ಹಲಗಲಿಯ ಮೇಲೆ ದಾಳಿ ನಡೆಸಿ ರಕ್ತದ ಕೋಡಿ ಹರಿಸಿತು. ಕೊಡಲಿ, ಕೋರೆ, ಕಬ್ಬಿನ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಾಳ, ಚರಗಿ, ಮಂಗಳಸೂತ್ರ, ಬೀಸುವ ಕಲ್ಲು ಎಲ್ಲ ಹಾಳಾಗಿ ಹೋದವು. ಬ್ರಿಟಿಷರು ಸಿಕ್ಕದ್ದು ತಗೊಂಡು ಊರಿಗೆ ಕೊಳ್ಳಿ ಇಟ್ಟರು, ಬೂದಿ ಮಾಡಿದರು. ಹಲಗಲಿ ಸುಟ್ಟು ಗುರ್ತು ಉಳಿಯಲಾರದಷ್ಟು ಹಾಳಾಗಿ ಹೋಯಿತು. ನೆಕ್ಸ್ಟ್, ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯ ಏನು? ದುರ್ಯೋಧನನ ಬಂಟನಾದ ಕರ್ಣನನ್ನು ಅರ್ಜುನನು ಕೊಂದಿರ್ತಾನೆ. ಅವನ ತಮ್ಮನಾದ ದುಶಾಸನನನ್ನ ಭೀಮನು ಕೊಂದಿರ್ತಾನೆ. ಆದ ಕಾರಣ ದುರ್ಯೋಧನನು ಸಂಧಿಗೆ ಒಪ್ಪೋದಿಲ್ಲ. ಅರ್ಜುನ ಹಾಗೂ ಭೀಮರನ್ನ ಕೊಲ್ಲುವವರೆಗೆ ತನ್ನ ದುಃಖ ಕಡಿಮೆಯಾಗೋದಿಲ್ಲ ಎಂಬುದು ದುರ್ಯೋಧನನ ಅಭಿಪ್ರಾಯ ಆಗಿದೆ. ಇನ್ನು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ಅಂತ ಕೇಳಿದ್ದಾರೆ. ನೋಡಿ, ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆ ಎಂದರೆ ಆಗಿನ ಕಾಲದಲ್ಲಿ ಇದ್ದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದರು. ಆ ಕಾಲಘಟ್ಟದಲ್ಲಿ ದಲಿತ ಸಮುದಾಯಗಳು ಎಲ್ಲರೂ ಬಳಸಲು ಇದ್ದ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳಲಾಗುತ್ತಿರಲಿಲ್ಲ, ರಸ್ತೆಗಳ ಮೂಲಕ ಓಡಾಡಲಾಗುತ್ತಿರಲಿಲ್ಲ, ಚಪ್ಪಲಿಗಳನ್ನು ಹಾಕುವಂತಿರಲಿಲ್ಲ, ದೇವಸ್ಥಾನಕ್ಕೆ ಪ್ರವೇಶಿಸುವಂತಿರಲಿಲ್ಲ. ಈ ವಿಷಯಗಳನ್ನು ಕೈಗೆತ್ತಿಕೊಂಡು ಶ್ರೀ ನಾರಾಯಣ ಗುರು ಅವರು ಧರ್ಮ ಪರಿಪಾಲನಾ ಯೋಗ ಮೂಲಕ ಸಾಮಾಜಿಕ ಪ್ರತಿರೋಧಕ ಚಳುವಳಿಗಳನ್ನು ಪ್ರಾರಂಭಿಸಿದರು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ವಿಕ್ರು ಗೋಕಾಕ್ ಮತ್ತು ದ.ರಾ. ಬೇಂದ್ರೆ ಅವರ ಬಗ್ಗೆ ಕೇಳಿದ್ದಾರೆ. ಸೊ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ನಾಳೆ ಬರಬಹುದು. ವಿಕ್ರು ಗೋಕಾಕ್ ಕಾವ್ಯನಾಮ ವಿನಾಯಕ. ಸೊ ಸ್ಥಳ ಹಾವೇರಿ ಜಿಲ್ಲೆಯ ಸವನೂರು ಅಂತ ಬರ್ತದೆ. ಇವರ ಮುಖ್ಯವಾಗಿರ್ತಕ್ಕಂಥ ಕೃತಿಗಳು ಅಂತಂದರೆ ಸಮುದ್ರ ಗೀತೆಗಳು, ಪಯಣ, ಉಗಮ, ಸಮರಸವೇ ಜೀವನ. ಪ್ರಶಸ್ತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಆಮೇಲೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇನ್ನು ದ.ರಾ. ಬೇಂದ್ರೆ ನೋಡೋದಾದರೆ ಕಾಲ 1896, ಅಂಬಿಕಾತನೆಯ ದತ್ತ ಕಾವ್ಯನಾಮ. ಇವರ ಸ್ಥಳ ಧಾರವಾಡ. ಇವರ ಕೃತಿಗಳಲ್ಲಿ ನೋಡೋದಾದರೆ ಮುಖ್ಯವಾಗಿ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ ಇವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪುರಸ್ಕಾರ. 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ದ.ರಾ. ಬೇಂದ್ರೆ ಅವರು ಆಗಿದ್ದರು. ಇನ್ನು 30ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2 ಸಾಲುಗಳಿದ್ದಾವೆ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಹುಟ್ಟಿದ ನೂರ್ವರ ಮೆನ್ನೊಡ, ಹುಟ್ಟಿದ ನೂರ್ವರು ಮಿಂದಿರ್ಚಿ ಸತ್ತೊಡೆ ಕೋಪಂ ಅಂತ ಇದೆ. ಸೊ ಆಲ್ರೆಡಿ ಇಲ್ಲಿ ಏನು ಮಾಡಿದ್ದಾರೆ ಅದನ್ನು ಹಾಕಿದ್ದಾರೆ ನೋಡಿ. ಹುಟ್ಟಿದ ನೂರ್ವರ ಮೆನ್ನೊಡೆ 12 ಮಾತ್ರೆಗಳು ಬರ್ತವೆ, 4 4 4. ಹುಟ್ಟಿದ ನೂರ್ವರ ಮಿಂದಿರ್ಚಿ ಸತ್ತೊಡೆ ಕೋಪಂ 20 ಮಾತ್ರೆಗಳು. ಇದು ಕಂದ ಪದ್ಯ ಅಂತಕ್ಕಂಥ ಉತ್ತರ ಬರೀಬೇಕು. ನೆಕ್ಸ್ಟ್, ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗುರಿಸಿಡಿ ಸಿರಿದಾಂಗ ಅಂತ ಕೇಳಿದ್ದಾರೆ. ನೋಡಿ, ಇದು ಉಪಮಾಲಂಕಾರ ಅಂತ ಆಗ್ತದೆ. ಇಲ್ಲಿ ಲಕ್ಷಣ ಬರಿಬೇಕು. ಫಸ್ಟು 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಸಮನ್ವಯ ಮಾಡಬೇಕು. ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಸಿದರೋ, ಉಪಮಾನ ಮುಂಗಾರಿ ಸಿಡಿಲು ಸಿಡುವುದು ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಇಲ್ಲಿ ಒಳಗಿನ ಮಂದಿ ಗುಂಡು ಹೊಡೆಸಿದರೋ ಎಂಬ ಉಪಮೇಯವನ್ನು ಮುಂಗಾರಿ ಸಿಡಿಲ ಸಿಡಿಸುವುದು ಎಂಬ ಉಪಮಾನದೊಂದಿಗೆ ಹೋಲಿಸಿರೋದ್ರಿಂದ ಇದು ಉಪಮಾಲಂಕಾರ ಅಂತ ಬರಿಬೇಕು. ಇನ್ನು ಗಾದೆ ಮಾತುಗಳಲ್ಲಿ ಮನಸ್ಸಿದ್ದರೆ ಮಾರ್ಗ, ಮಾತೆ ಮುತ್ತು, ಮಾತೆ ಮೃತ್ಯು ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದಾವ. ಸೊ ಪ್ರತಿ ಗಾದೆ ಮಾತನ್ನು ಬರೆಯುವಾಗ ಮೊದಲಿಗೆ ಈ 3 ಸಾಲುಗಳನ್ನೇ ಬರಿಬೇಕು. ಏನು? ಗಾದೆಗಳು ಹಿರಿಯರ ಅನುಭವಾಮೃತವಾಗಿದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತೊಂದಿದೆ. ಅದರಲ್ಲಿ ಈ ಒಂದು ಗಾದೆ ಮಾತು ನೀವು ಯಾವ್ದು ಬರೀತಿಲ್ಲ ಆ ಗಾದೆ ಮಾತು ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದು ಅಂತ ಬರೆದು ಒಂದು ಉದಾಹರಣೆಯನ್ನು ಕಡ್ಡಾಯವಾಗಿ ಕೊಡಬೇಕು. ಒಂದು ಎಕ್ಸಾಂಪಲನ್ನು ಕೊಟ್ಟರೆ ಮಾತ್ರ ಗಾದೆ ಮಾತಿಗೆ 3 ಅಂಕಗಳನ್ನು ಕೊಡ್ತಾರೆ. ನಿದರ್ಶನ ಬರಿಬೇಕು. ಸೇಮ್ ಮನಸ್ಸಿದ್ದರೆ ಮಾರ್ಗ ಇದೆ. ಸೊ ಮನಸ್ಸಿದ್ದರೆ ಮಾರ್ಗ ನೀವುಗಳು ಕೂಡ ಎಲ್ಲ ಓದ್ತಾ ಇದ್ದೀರಿ.
ಇವಾಗೆಲ್ಲ ಕನ್ಸಂಟ್ರೇಷನ್ ಇದ್ದರೆ ಅಂಕಗಳನ್ನು ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನು ನೀವುಗಳು ಕೂಡ ಏನು ಮಾಡಬೇಕು, ವಿದ್ಯಾರ್ಥಿ ಜೀವನದಲ್ಲಿ ಮನಸ್ಸನ್ನು ಏಕೀಕೃತಗೊಳ್ಳಬೇಕು, ಗುರಿಯ ಕಡೆಗೆ ನಾವು ಏನು ಮಾಡಬೇಕು, ಓದಬೇಕು ಅನ್ನೋದನ್ನು ಕೊಟ್ಟರೆ ಖಂಡಿತವಾಗಿ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಸಂದರ್ಭಕ್ಕೆ ಹೋಗೋಣ. ನೋಡಿ 33, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅಂತ ಹೇಳಿಕೆ ಇದೆ. ನಿಮಗೆ ಗೊತ್ತಿರ್ಬೋದು, ಇದು ಯುದ್ಧ ಪಾಠದ ಒಂದು ಏನಿದೆ ವಾಕ್ಯ ಇದೆ. ಈ ಮಾತು ಮುದುಕಿ ಏನು ಮಾಡ್ತಾಳಪ್ಪ ಅಂತಂದ್ರೆ, ಮುದುಕಿಯು ಈ ಮಾತನ್ನು ಹೇಳಿಕೊಳ್ತಾಳೆ. ಸ್ವಾರಸ್ಯ, ಶತ್ರುಗಳಲ್ಲೂ ಇರೋ ಸದ್ಗುಣಗಳನ್ನು ಕಾನು ಕಣ್ಣಿರಬೇಕು ಎಂಬ ಸ್ವಾರಸ್ಯ ಇಲ್ಲಿ ಮೂಡಿ ಬಂದಿದೆ. ಇನ್ನು ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂತ ಇದೆ. ಸೊ ತಮಗೆ ನೋಡಿದರೆ ಗೊತ್ತಾಗ್ತದೆ ಇದು ಲಂಡನ್ ನಗರ ಗದ್ಯಪಾಠದ ಒಂದು ಹೇಳಿಕೆ ಆಗಿದೆ. ಓಕೆನಾ. ಸೊ ಈ ಮಾತನ್ನು ಯಾವಾಗ ಎಲ್ಲಿ ಹೇಳಿದ್ರು ಸ್ವಾರಸ್ಯವನ್ನು ಸ್ವಲ್ಪ ಪಾಸ್ ಮಾಡಿ ಇದನ್ನು ನೋಡ್ಕೊಡ್ರಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು, ಇದು ಶುಕನಾಸನ ಉಪದೇಶ ಅಂತಕ್ಕಂಥ ಪಾಠದ ಒಂದು ವಾಕ್ಯ ಇತ್ತು. ಈ ಲೇಖಕರು ವಾಚಕರಿಗೆ ಅಥವಾ ಓದುಗರಿಗೆ ಈ ಮಾತನ್ನು ಹೇಳ್ತಾರೆ. ಅದರ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೂಡ ನೋಡಿ. ನೆಕ್ಸ್ಟ್, ಹೊಸ ಭರವಸೆಗಳ ಕಟ್ಟೋಣ ಅಂತ ಪದ್ಯದಲ್ಲಿರ್ತಕ್ಕಂಥ ಒಂದು ಸಾಲಿದೆ. ಅದು ನಿಮ್ಮ ಒಂದು ಪದ್ಯ ಇರೋದು ಸಂಕಲ್ಪ ಗೀತೆ ಪದ್ಯ ಇದೆ. ಈ ಮಾತನ್ನ ಕವಿ ಯಾರಿಗೆ ಹೇಳ್ತಾರೆ, ನಮಗೆ ಓದುಗರಿಗೆ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಡ್ರಿ. ಮುಂದಿನ ವಾಕ್ಯ, ಹೊಡೆದರೋ ಗುಂಡು ಕರುಣ ಇಲ್ಲದಂಗ ಅಂತ ಇದೆ. ಇದು ಹಲಗಲಿ ಬೇಡರು ಅಂತಕ್ಕಂಥ ಲಾವಣಿಯಿಂದ ಬಂದಿರತಕ್ಕಂಥ ಆರಿಸಿರ್ತಕ್ಕಂಥ ಸಾಲು ಆಗದ. 38, ಮಾರಿಗೌತನವಾಯಿತು ನಾಳಿನ ಭಾರತವು ಅಂತ ಇದೆ. ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ಸಾಲಿತ್ತು. ಸೊ ಈ ಮಾತು ಕರ್ಣ ಕೃಷ್ಣನಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಅದ್ರೂ ಕೂಡ ಸ್ವಾರಸ್ಯ ಇದೆ, ಅದನ್ನು ಕೂಡ ಸ್ವಲ್ಪ ತಾವು ನೋಡ್ಕೊಡ್ರಿ. ಇನ್ನು ಪದ್ಯಗಳಲ್ಲಿ ಕೊಡಲಿ ನಾನೆಷ್ಟ ಹಸುರಾಗಸ ಬಿಸಿಲು ಅಂತ ಇದೆ. ಎರಡೂ ಬೇರೆ ಬೇರೆ ಕೊಟ್ಟಿದ್ದಾರೆ, ಬಟ್ ಒಂದೇ ಪದ್ಯದ 2 ಪ್ಯಾರಾಗ್ರಾಫ್ ಬರ್ತಾವ. ಇದು ಹಲಗಲಿ ಬೇಡರು ಇದೆ, ಇದು ಹಸರು ಪದ್ಯದ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಮೌಲ್ಯಾಧಾರಿಸಿ ಸಾರಾಂಶವನ್ನು ಬರೀತಕ್ಕಂಥ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದ ಸಾಲುಗಳನ್ನು ಕೊಟ್ಟಿದ್ದಾರೆ. ಇದು ಮೌಲ್ಯಾಧಾರಸ್ಥ ಸಾರಾಂಶವನ್ನು ಬರೀತಕ್ಕಂಥದ್ದಿತ್ತು. ಮೌಲ್ಯ ಬರಿಬೇಕು, ಅದರ ಪ್ರಸ್ತಾವನೆಯನ್ನು ಸಹಿತ ಬರೆಯೋದನ್ನು ಮರಿಬೇಡಿ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳನ್ನು ಕೇಳಿದ್ದಾರೆ. ಆಲ್ರೆಡಿ ತಾವೆಲ್ಲರೂ ಕೂಡ ಲಂಡನ್ ನಗರ ಪಾಠದಲ್ಲಿ ಲೇಖಕರು ಯಾವೆಲ್ಲ ವಿಶೇಷತೆಗಳನ್ನು ಗುರುತಿಸಿದ್ರು ಅನ್ನೋದನ್ನು ತಾವೆಲ್ಲರೂ ಓದಿದ್ದೀರಿ. ಇಲ್ಲೆಲ್ಲ ಅವು ಪಾಯಿಂಟ್ಸ್ಗಳಿದ್ದಾವೆ. ಭಾಳ ಬೇಡ, ಒಂದು 8-10 ಸಾಲುಗಳನ್ನು ಬರೀರಿ, 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಸೊ ಮುಂದೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ವಿಶೇಷ ಸ್ಮಾರಕ ಕೇಳಿದ್ದಾರೆ. ಈ ಕ್ವಶನ್ ಭಾಳ ರಿಪೀಟ್ ಆಗ್ಲಿಕ್ಕತ್ತದ. ಸೊ ಇದು ಕೂಡ ಸ್ವಲ್ಪ ತಾವೇನು ಮಾಡ್ಕೊಳ್ಬೇಕು, ನೋಡಬೇಕು. ಲಂಡನ್ ನಗರದಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನೋದು ಒಂದು ಪ್ರಾರ್ಥನಾ ಮಂದಿರ 1000 ವರ್ಷದಷ್ಟು ಪುರಾತನವಾಗಿರ್ತಕ್ಕಂಥದ್ದು ಅನ್ನೋದು ಇದೆ. ಇನ್ನು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ GS ಶಿವರುದ್ರಪ್ಪನವರ ಆಶಯ ಅಂತ ಇದೆ. ಸೊ ಇದು ಕೂಡ ಪದ್ಯದಲ್ಲಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಓಕೆನಾ. ಸಂಕಲ್ಪ ಗೀತೆಯಲ್ಲಿರ್ತಕ್ಕಂಥದ್ದು GS ಶಿವರುದ್ರಪ್ಪ ಅವರ ಒಂದು ಹೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ಕೇಳಿದ್ರು. ಸೊ ಇದು ಕೂಡ ಆಲ್ರೆಡಿ ಫಸ್ಟ್ ಪಾಠದ ಒಂದು ಸಮರಿಯನ್ನು ಬರೆದ್ರೆ ನಿಮಗೆ ಖಂಡಿತವಾಗಿ 4 ಅಂಕಗಳನ್ನು ಕೊಡ್ತಿದ್ರು. ಇನ್ನು ಗದ್ಯ ಭಾಗ ಅಂತಲೂ ಕೂಡ ತುಂಬಾ ಈಸಿಯಾಗಿರ್ತಕ್ಕಂಥದ್ದಿದೆ. ಸೊ ಲಾಸ್ಟ್, ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಮತ್ತು ಮಹಿಳಾ ಸಬಲೀಕರಣ. ನೋಡಿ, ಈ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಅಂದರೆ ಚಂದ್ರಯಾನ 3. ಓಕೆನಾ. ಸೊ ಭಾಳ ಜನ ಕೇಳ್ತಿದ್ರು, ಸರ್ ಚಂದ್ರಯಾನ ಬಗ್ಗೆ ನಮಗೆ ನಿಬಂಧ ಕೊಡಿ, ಚಂದ್ರಯಾನ ನಿಬಂಧ ಇಲ್ಲೆಲ್ಲ ಕೊಟ್ಟಿದ್ದೀವಿ. ಸೊ ಚಂದ್ರಯಾನ ನಿಬಂಧನ ಬಗ್ಗೆನೇ ಸೊ ನಿಮಗೆ ಏನಿದೆಪ್ಪ ಅಂತಂದರೆ ಮಾಹಿತಿ ಇದೆ. ಸೊ ಬಾಹ್ಯಾಕಾಶದಲ್ಲಿ ಇಸ್ರೋನ ಸಾಧನೆ ಅಂದ್ರೂ ಕೂಡ ಒಂದೇ, ಅಥವಾ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಅನ್ನೋದು ಕೂಡ ಒಂದೇ. ಇನ್ನು ಮಹಿಳಾ ಸಬಲೀಕರಣ ಬಗ್ಗೆ ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ, ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಿಬಂಧನೆ ಇತ್ತು.